ರಾಮಾಯಣದಲ್ಲಿ ಆಂಜನೇಯ ಮತ್ತು ರಾವಣನ ಯುದ್ಧ ಅತ್ಯಂತ ಮಹತ್ವಪೂರ್ಣ ಘಟನೆಯಾಗಿದೆ. ಸೀತಾಮಾತೆಯ ವೇಷವನ್ನು ಧರಿಸಿದ ಮಾಯಾಸೂರಿಗಳನ್ನು ತಪ್ಪಿಸುತ್ತಾ ಆಂಜನೇಯನು ಲಂಕೆಗೆ ಪ್ರವೇಶಿಸುತ್ತಾನೆ. ಅಲ್ಲಿ ಸೀತೆಯನ್ನು ಕಾಣುತ್ತಾನೆ ಮತ್ತು ರಾಮನ ರತ್ನಮುದ್ರಿಕೆಯನ್ನು ಅವಳಿಗೆ ಕೊಡುತ್ತಾನೆ. ಆತನ ಕಾರ್ಯ ಗೊತ್ತಾದ ರಾವಣನು ಕೋಪಗೊಂಡು ಆಂಜನೇಯನನ್ನು ಬಂಧಿಸಿ ದರ್ಬಾರಿಗೆ ಕರೆಸುತ್ತಾನೆ. ರಾವಣನು ಅವನ ಪುಚ್ಛಕ್ಕೆ ಬೆಂಕಿ ಹಾಕಲು ಆದೇಶಿಸುತ್ತಾನೆ. ಆದರೆ ಆಂಜನೇಯನು ಬೆಂಕಿಯ ಪುಚ್ಛದಿಂದ ಲಂಕೆಯನ್ನೆಲ್ಲ ಸುಟ್ಟುಹಾಕುತ್ತಾನೆ. ಆ ನಂತರ ರಾವಣನು ತನ್ನ ಸೇನಾಧ್ಯಕ್ಷನಾದ ಇಂದ್ರಜಿತ್ನನ್ನು ಕಳುಹಿಸುತ್ತಾನೆ. ಆದರೆ ಆಂಜನೇಯನು ಶಕ್ತಿಶಾಲಿಯಾದ ಆನೆಗಳನ್ನು, ದೈತ್ಯರನ್ನು ಸುಲಭವಾಗಿ ಸೋಲಿಸುತ್ತಾನೆ. ಕೊನೆಗೆ ರಾವಣನು ತಾನೇ ಬಂದಾಗ ಆಂಜನೇಯನು ಅವನೊಂದಿಗೆ ಭಯಾನಕ ಯುದ್ಧ ನಡೆಸುತ್ತಾನೆ. ಆ ಯುದ್ಧದಲ್ಲಿ ಆಂಜನೇಯನ ಶಕ್ತಿ, ವೇಗ, ಧೈರ್ಯ ಎಲ್ಲ ಪ್ರಕಾಶಮಾನವಾಗುತ್ತವೆ. ಯಾಕೆಂದರೆ ಆಂಜನೇಯನು ರಾಮನ ಭಕ್ತ. ಆತನ ಶಕ್ತಿಯ ಮೂಲ ಭಕ್ತಿ, ನಿಷ್ಠೆ ಮತ್ತು ಧರ್ಮದ ಪರಿರಕ್ಷಣೆ. ಈ ಕಾರಣದಿಂದಲೇ ಆಂಜನೇಯನು ಬಜರಂಗಬಲಿ ಎಂದು ಮಹಿಮೆಯೊಂದಿಗೆ ಪೂಜಿಸಲ್ಪಡುತ್ತಾನೆ.